ನಮಸ್ಕಾರ ಸ್ನೇಹಿತರೆ. ರಾಜ್ಯದಲ್ಲಿ ಪ್ರಮುಖ ರಾಜಕೀಯ ಪಕ್ಷದ ನಾಯಕರೊಬ್ಬರಿಂದ, ಒಟ್ಟಾರೆ ಇಬ್ಬರು ನಾಯಕರು ಇವರಿಂದ ರಾಜ್ಯಾಧ್ಯಕ್ಷರ ವಿರುದ್ಧನೇ ಭಿನ್ನಮತ ಸ್ಫೋಟ ಆಗಿದೆ. ನಾವು ಈಗಿನ ರಾಜ್ಯಾಧ್ಯಕ್ಷರನ್ನು ಒಪ್ಪಿಲ್ಲ, ಮುಂದೆ ಒಪ್ಪೋದು ಇಲ್ಲ. ನಮಗೂ ರಾಜ್ಯದ ರಾಜ್ಯಾಧ್ಯಕ್ಷರಿಗೂ ಯಾವುದೇ ಸಂಬಂಧ ಇಲ್ಲ. ನಮ್ಮ ಸಂಬಂಧ ಏನಿದ್ರು ಹೈಕಮಾಂಡ್ ಜೊತೆಗೆ, ಹೈಕಮಾಂಡ್ ಲೆವೆಲ್ ನಲ್ಲಿ ಅಂತ ಈಗ ರಾಜ್ಯಾಧ್ಯಕ್ಷರಿಗೆ ಸಡ್ಡು ಹೊಡೆದಿದ್ದಾರೆ ಈ ಪ್ರಮುಖ ನಾಯಕರಿಬ್ರು. ಇದು ಮುಂದಿನ ದಿನಗಳಲ್ಲಿ ಸ್ಫೋಟಗೊಂಡು ಪಕ್ಷಕ್ಕೆ ಡ್ಯಾಮೇಜ್ ಮಾಡೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಏನ್ ಈ ವಿಚಾರ, ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ. ದಯಮಾಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸ್ನೇಹಿತರೆ, ನೀವು ಇಷ್ಟು ದಿವಸ ಕಾಂಗ್ರೆಸ್ ಪಕ್ಷದಲ್ಲಿ ಕೆಪಿಸಿಸಿ ಅಧ್ಯಕ್ಷರು ಮತ್ತು ಉಪಮುಖ್ಯಮಂತ್ರಿ ಹುದ್ದೆ ಹೆಚ್ಚು ಸೃಷ್ಟಿಯಾಗಬೇಕು ಮತ್ತು ಸಿಎಂ ಚೇಂಜ್ ಆಗಬೇಕು ಅನ್ನುವ ಹಗ್ಗ ಜಗ್ಗಾಟಗಳು ಸುಮಾರು ತಿಂಗಳಿಂದ ಇರೋದನ್ನು ನೀವು ನೋಡ್ಕೊಂಡೇ ಬಂದಿದ್ದೀರಾ. ಅದು ಲೋಕಸಭಾ ಚುನಾವಣೆ ಆದ ನಂತರ ತೀವ್ರ ಸ್ವರೂಪ ಪಡೆದಿತ್ತು. ಹೈಕಮಾಂಡ್ ಮಧ್ಯಪ್ರವೇಶದ ನಂತರ ಈಗ ಸ್ವಲ್ಪ ತಣ್ಣಗಾಗಿದೆ. ಈ ಕಡೆ ಬಿಜೆಪಿಯಲ್ಲಿ ಭಿನ್ನಮತ ದಗದಗ ಅಂತ ಒತ್ತಿಕೊಳ್ಳೋದಕ್ಕೆ ಶುರುವಾಗಿದೆ. ಈ ಬಾರಿ ಭಿನ್ನಮತಕ್ಕೆ ಚಾಲನೆ ಕೊಟ್ಟಿರ್ತಕ್ಕಂಥವ್ರು ಸಾಹುಕಾರ್ ರಮೇಶ್ ಜಾರಕಿಹೊಳಿ ಅವರು. ಅವರಿಗೆ ಸಾಥ್ ಕೊಡ್ತಾ ಇರೋರು ವಿಜಯಪುರದ ಶಾಸಕರಾಗಿರುವ ಬಸವರಾಜ್ ಪಾಟೀಲ್ ಯತ್ನಾಳ್ರು. ಸ್ನೇಹಿತರೆ, ನಿನ್ನೆ ಜಾರಕಿಹೊಳಿ ಅವರು, ರಮೇಶ್ ಜಾರಕಿಹೊಳಿ ಅವರು ಒಂದು ಬಾಂಬ್ ಸಿಡಿಸಿದ್ದಾರೆ. ಬಿಜೆಪಿಯ ರಾಜ್ಯಾಧ್ಯಕ್ಷರನ್ನು ಒಪ್ಪಿಲ್ಲ, ಒಪ್ಪೋದು ಇಲ್ಲ ಅಂತ. ನಿಮಗೆಲ್ಲ ಗೊತ್ತೇ ಇದೆ, ಕಾಂಗ್ರೆಸ್ನ ಹಗರಣಗಳ ವಿರುದ್ಧ ಬಿಜೆಪಿಯವರು ಬೆಂಗಳೂರು ಟು ಮೈಸೂರು ಚಲೋ ಪಾದಯಾತ್ರೆನ ಮಾಡ್ತಾ ಇದ್ದಾರೆ. ಇದಕ್ಕೆ ಸಾಹುಕಾರರ ಅಬ್ಜೆಕ್ಷನ್ ಏನು ಇಲ್ಲ. ಅವ್ರು ಹೇಳೋದು ಬಿಜೆಪಿ ರಾಜ್ಯಾಧ್ಯಕ್ಷರು ಪಾದಯಾತ್ರೆ ಮಾಡ್ತಾ ಇದ್ದಾರೆ, ಮಾಡ್ಲಿ, ಅದಕ್ಕೆ ಸ್ವಾಗತ ಮಾಡ್ತೀನಿ. ಅದಕ್ಕೂ ಮುಂಚೆ ನಾನು ಹೈಕಮಾಂಡ್ಗೆ ಒಂದು ಮನವಿ ಮಾಡ್ತೀನಿ. ಮೂಡಾಗಿಂತ ವಾಲ್ಮೀಕಿ ಹಗರಣ ದೊಡ್ಡದಿದೆ. ಹಾಗಾಗಿ ಬೆಂಗಳೂರು ಟು ಮೈಸೂರು ಪಾದಯಾತ್ರೆ ಅದಕ್ಕೂ ಮುಂಚೆ ಬಳ್ಳಾರಿಗೆ ಪಾದಯಾತ್ರೆ ಮಾಡಬೇಕಾಗಿದೆ. ಇದಕ್ಕೆ ಮನವಿ ಕೊಡಿ ಅಂತ ನಾನು ಹೈಕಮಾಂಡ್ ಹತ್ರ ಅವಕಾಶ ಕೇಳ್ತೀನಿ ಅಂತ ರಮೇಶ್ ಜಾರಕಿಹೊಳಿ ಅವರು ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರ ವಿರುದ್ಧನೇ ಬಾಂಬ್ ಸಿಡಿಸಿರೋದು. ಅವರು ಕೊಡೋ ಲಾಜಿಕ್ ಏನಪ್ಪಾ ಅಂದ್ರೆ, ಪಾದಯಾತ್ರೆ ಕೇವಲ ಮೈಸೂರಿಗೆ ಮಾತ್ರ ಸೀಮಿತ ಆಗಬಾರದು. ವಾಲ್ಮೀಕಿ ಹಗರಣ ಬಹುದೊಡ್ಡ ಹಗರಣ ಆಗಿದೆ. ವಾಲ್ಮೀಕಿ ಜನಾಂಗಕ್ಕೆ ಸೇರಿದ ಜನ ಸಹ ಬಹುದೊಡ್ಡ ಸಂಖ್ಯೆಯಲ್ಲಿದ್ದಾರೆ. ಮೊದಲು ನಾವು ಆ ಸಮಸ್ಯೆಯನ್ನು ಅಡ್ರೆಸ್ ಮಾಡಬೇಕು ಅನ್ನೋದು ರಮೇಶ್ ಜಾರಕಿಹೊಳಿ ಅವರ ವಾದ. ಈಗಿನ ರಾಜ್ಯ ಸರ್ಕಾರದಿಂದ ನಮ್ಮ ಜನಾಂಗಕ್ಕೆ, ಅಂದ್ರೆ ವಾಲ್ಮೀಕಿ ಜನಾಂಗಕ್ಕೆ ಅನ್ಯಾಯವಾಗಿದೆ. ನಮ್ಮ ದುಡ್ಡನ್ನು ಪಂಚ ಗ್ಯಾರಂಟಿಗಳಿಗೆ ಬಳಸಿದ್ದಾರೆ. ಸರ್ಕಾರದ ವಿರುದ್ಧ ಬಳ್ಳಾರಿ ಪಾದಯಾತ್ರೆ ಮಾಡಬೇಕಾಗಿದೆ ಅಂತಾರೆ ರಮೇಶ್ ಜಾರಕಿಹೊಳಿ. ಅವ್ರು ಹೇಳೋದೇನಪ್ಪಾ ಅಂದ್ರೆ, ನಾನು ಯತ್ನಾಳ್ ಅವರು ಮತ್ತು ಇನ್ನೂ ಒಂದಷ್ಟು ಜನ ಶಾಸಕರು ಸೇರ್ಕೊಂಡು ಕೂಡಲ ಸಂಗಮದಿಂದ ಬಳ್ಳಾರಿಗೆ ವಾಲ್ಮೀಕಿ ನಿಗಮದಲ್ಲಿನ ಹಗರಣ ಹಾಗೂ SC/ST ಹಣವನ್ನು ಗ್ಯಾರಂಟಿಗೆ ಬಳಕೆ ಮಾಡಿರೋದನ್ನು ಖಂಡಿಸಿ ಪಾದಯಾತ್ರೆ ಮಾಡೋದಿಕ್ಕೆ ಅನುಮತಿ ಕೇಳ್ತೀವಿ ಅಂತಾರೆ ರಮೇಶ್ ಜಾರಕಿಹೊಳಿ. ಇನ್ನು ಮುಂದುವರೆದು ಹೇಳ್ತಾರೆ, ಹೈಕಮಾಂಡ್ ಅವರು ನಮಗೆ ಸ್ವಲ್ಪ ತಡೀರಿ ಅಂತ ಹೇಳಿದ್ದಾರೆ. ನಾನು ಯತ್ನಾಳ್ ಅವರು ಸೇರಿ ಹಲವು ಶಾಸಕರು ಬೆಳಗಾವಿನಲ್ಲಿ ಮೀಟಿಂಗ್ ಮಾಡ್ತೀವಿ ಅಂತಾನೂ ಸಹ ಬಾಂಬ್ ಸಿಡಿಸಿದ್ದಾರೆ. ಅವ್ರು ಹೇಳೋದೇನಪ್ಪಾ ಅಂದ್ರೆ, ನಾನು ಪಾದಯಾತ್ರೆ ಕುರಿತು ರಾಜ್ಯಾಧ್ಯಕ್ಷರ ಬಳಿ ಏನೂ ಕೇಳಲ್ಲ. ನಮ್ಮದು ರಾಷ್ಟ್ರೀಯ ಪಕ್ಷ, ನಾನು ಪಕ್ಷದ ಶಿಸ್ತಿನ ಶಿಪಾಯಿ. ನಾನು ರಾಜ್ಯಾಧ್ಯಕ್ಷರ ಒಪ್ಪಿಗೆ ಕೇಳಲ್ಲ, ನಾನು ಅವರ ಜೊತೆಗೆ ಮಾತಾಡಲ್ಲ. ನಾನು ಬಿಜೆಪಿ ರಾಜ್ಯಾಧ್ಯಕ್ಷರನ್ನು ಒಪ್ಪಿಲ್ಲ, ಒಪ್ಪೋದು ಇಲ್ಲ. ನನ್ನ ಮಾತುಕತೆ ಏನಿದ್ರು ಹೈಕಮಾಂಡ್ ಜೊತೆಗೆ ಅಂತ ಹೇಳಿ ತಮ್ಮ ಅಸಮಾಧಾನನ ಹೊರಹಾಕಿದ್ದಾರೆ ರಮೇಶ್ ಜಾರಕಿಹೊಳಿ ಅವರು. ಸ್ನೇಹಿತರೆ, ಇಲ್ಲಿ ಒಂದಂತೂ ಕ್ಲಿಯರ್ ಆಗಿದೆ. ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಪಕ್ಷದ ನಾಯಕರು ಒಂದು ಕಡೆ ಬೆಂಗಳೂರು ಟು ಮೈಸೂರು ಚಲೋ ಮಾಡೋದಕ್ಕೆ ಹೊರಟಿದ್ರೆ, ಈ ಕಡೆ ಬಸವರಾಜ್ ಪಾಟೀಲ್ ಯತ್ನಾಳ್ ಅವರು ಮತ್ತು ರಮೇಶ್ ಜಾರಕಿಹೊಳಿ ಅವರು ಒಂದು ಪಾರ್ಟಿ ಮಾಡಿಕೊಂಡು ಹಲವು ಶಾಸಕರೊಂದಿಗೆ ಕೂಡಲ ಸಂಗಮದಿಂದ ಬಳ್ಳಾರಿ ಕಡೆ ಪಾದಯಾತ್ರೆ ಮಾಡೋದ್ರ ಮೂಲಕ ಸಡ್ಡು ಹೊಡೆದಿದ್ದಾರೆ. ಸ್ನೇಹಿತರೆ, ಮೊನ್ನೆ ಅಷ್ಟೇ ಬಸವರಾಜ ಪಾಟೀಲ್ ಯತ್ನಾಳ್ ಅವರು ಹೇಳಿದ್ರು, ನಿಮಗೆ ನೆನಪಿರಬಹುದು, ಬಿಜೆಪಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಅಸಮಾಧಾನ ಇದೆ, ಕೆಲವೇ ದಿನಗಳಲ್ಲಿ ಅದು ಸ್ಫೋಟ ಆಗುತ್ತೆ ಸಹ ಅಂತ ಯತ್ನಾಳ್ ಅವರು ಹೇಳಿದ್ರು. ಆ ಹೇಳಿಕೆ ಹಿನ್ನೆಲೆಯಲ್ಲಿ ನೋಡೋದಾದ್ರೆ ರಮೇಶ್ ಜಾರಕಿಹೊಳಿ ಅವರ ಈ ಹೇಳಿಕೆಗೆ, ಅಂದ್ರೆ ಸಪರೇಟ್ ಆಗಿ ನಾವು ಪಾದಯಾತ್ರೆ ಮಾಡ್ತೀವಿ ಅನ್ನೋ ಹೇಳಿಕೆಗೆ ಮಹತ್ವ ಬರುತ್ತೆ. ಈ ಹಿಂದೆ ಯತ್ನಾಳ್ ಅವರು ಹೇಳಿದ್ರು, ಈಶ್ವರಪ್ಪನವರಿಗೆ ಅನ್ಯಾಯ ಮಾಡಿದ್ರು, ಪ್ರಧಾನಮಂತ್ರಿ ಅವರು ಹೇಳಿದ್ದಾರೆ ಅನ್ನೋ ಒಂದೇ ಒಂದು ಮಾತಿಗೆ ವಿಧಾನಸಭಾ ಚುನಾವಣೆಗೆ ಸ್ಪರ್ಧಿಸದೆ ಪಕ್ಷದ ಕೆಲಸದಲ್ಲಿ ತೊಡಗಿಕೊಂಡಿದ್ರು. ಅಂತಹ ಒಳ್ಳೆಯವರನ್ನೇ ಪಕ್ಷದಿಂದ ಹೊರಹಾಕಿದ್ರು. ರಾಜ್ಯ ಬಿಜೆಪಿ ಒಂದು ಕುಟುಂಬದ ಪಕ್ಷವಾಗೋದಿಕ್ಕೆ ನಾನು ಬಿಡೋದಿಲ್ಲ ಅಂತ ಇಂಡೈರೆಕ್ಟ್ ಆಗಿ ವಿಜಯೇಂದ್ರ ಮತ್ತು ಯಡಿಯೂರಪ್ಪ ಅವರ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಯತ್ನಾಳ್ ಅವರು. ಸ್ನೇಹಿತರೆ, ಯತ್ನಾಳ್ ಅವರ ಈ ಹೇಳಿಕೆ ಬೆನ್ನಲ್ಲೇ ದಾವಣಗೆರೆಯಲ್ಲಿ ಸಿದ್ದೇಶ್ವರ್ ಅವರು ಸಹ ಯಡಿಯೂರಪ್ಪನವರ ವಿರುದ್ಧ ಪಟ್ಟು ಮಾಡಿ ತೋರಿಸಿದ್ದಾರೆ. ದಾವಣಗೆರೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರ್ ಅವರು ಸೋಲೋದಕ್ಕೆ ಕಾರಣ ಯಡಿಯೂರಪ್ಪನವರು ಅಂತ ನೇರವಾಗಿ ಆರೋಪ ಮಾಡಿದ್ದಾರೆ.
ಸಿದ್ದೇಶ್ವರ ಅವರು. ವಿಜಯೇಂದ್ರ ಅವರು ಸಹ ಯತ್ನಾಳ್ ಅವರಿಗೆ ಟಾಂಗ್ ಕೊಟ್ಟಿದ್ರು. ಮೊನ್ನೆ ನಡೆದಂತ ಒಂದು ಸಂದರ್ಶನದಲ್ಲಿ ಯತ್ನಾಳ್ ಅವರ ಬಗ್ಗೆ ಕೇಳಲಾದ ಪ್ರಶ್ನೆಗೆ ವಿಜಯೇಂದ್ರ ಅವರು, ಯತ್ನಾಳ್ ಅವರು ಹಿರಿಯರಿದ್ದಾರೆ, ಹಾಗಾಗಿ ನಾನು ಅವರಿಗೆ ರಿಪ್ಲೈ ಕೊಡೋದಕ್ಕೆ ಹೋಗಿಲ್ಲ, ಇದು ನನ್ನ ದೌರ್ಬಲ್ಯ ಅಂತ ಭಾವಿಸಬಾರದು ಅಂತೇಳಿ ರಿಪ್ಲೈ ಕೊಟ್ಟಿದ್ರು ವಿಜಯೇಂದ್ರ ಅವರು ಯತ್ನಾಳ್ರಿಗೆ. ಈ ಕಡೆ ಬಿಜೆಪಿ ಅವರು ಆಗಸ್ಟ್ 3ನೇ ತಾರೀಕಿಂದ ಬೆಂಗಳೂರಿಂದ ಮೈಸೂರು ಕಡೆಗೆ ಮೈಸೂರು ಚಲೋ ಪಾದಯಾತ್ರೆ ಮಾಡೋದಕ್ಕೆ ದಿನಾಂಕ ಸಹ ಫಿಕ್ಸ್ ಮಾಡಿದ್ದಾರೆ. ಆ ಕಡೆ ಯತ್ನಾಳ್ ಮತ್ತು ರಮೇಶ್ ಜಾರಕಿಹೊಳಿ ಅವರು ನಾವು ಸಪರೇಟ್ ಪಾದಯಾತ್ರೆ ಮಾಡ್ತೀವಿ ಅಂತ ಕೂತಿದ್ದಾರೆ. ಒಟ್ಟಾರೆಯಾಗಿ ಹೇಗಾದ್ರೂ ಮಾಡಿ BY ವಿಜಯೇಂದ್ರ ಅವರನ್ನು ಕುರ್ಚಿಯಿಂದ ಇಳಿಸಲೇಬೇಕು ಅಂತ ಈ ಬಣ ತೀರ್ಮಾನಿಸಿದಂತಿದೆ. ಸ್ನೇಹಿತರೆ, ಈ ಎರಡು ಬಣಗಳ ಕಿತ್ತಾಟ ಸದನದಲ್ಲೇ ಕಾಣ್ತಾ ಇತ್ತು. ನೀವೇ ನೋಡಿರ್ಬೋದು, ಆರ್ ಅಶೋಕ್ ಅವರು, ವಿಜಯೇಂದ್ರ ಅವರು, CT ರವಿ ಅವರು ಒಂದು ಕಡೆ ಪಕ್ಷದ ಪರವಾಗಿ ಅಂದ್ರೆ ಪ್ರತಿಪಕ್ಷವಾಗಿ ಆಡಳಿತ ಪಕ್ಷ ಕಾಂಗ್ರೆಸ್ನ ವಿರುದ್ಧ ಚಾಟಿ ಬೀಸ್ತಾ ಇದ್ರೆ, ಈ ಕಡೆ ಯತ್ನಾಳ್ ಅವರು ತಮ್ಮದೇ ಪಕ್ಷದ ಸ್ವಪಕ್ಷೀಯರ ವಿರುದ್ಧನೇ ಚಾಟಿ ಬೀಸ್ತಾ ಇದ್ರು. ತನಿಖೆ ಆಗೋದಾದ್ರೆ ಯಡಿಯೂರಪ್ಪನವರ ಕಾಲದಿಂದನೇ ಆಗ್ಲಿ, ಯಡಿಯೂರಪ್ಪ ಮತ್ತು BY ವಿಜಯೇಂದ್ರ ಏನಾದ್ರೂ ಹಗರಣ ಮಾಡಿದ್ರೆ ಅವ್ರದ್ದು ಹೊರಗ್ ಬರ್ಲಿ ಅನ್ನುವ ಮಾತುಗಳನ್ನ ಆಡಿ ಆಡಳಿತ ಪಕ್ಷಕ್ಕೆ ಅಸ್ತ್ರ ಕೊಡ್ತಾ ಇದ್ರು ಮತ್ತು ಸ್ವಪಕ್ಷದವರಿಗೆ ಮುಜುಗರ ಉಂಟು ಮಾಡ್ತಾ ಇದ್ರು ಯತ್ನಾಳ್ ಅವರು ಸದನದಲ್ಲೇ. ಸ್ನೇಹಿತರೆ, ಇಲ್ಲಿ ಒಂದು ವಿಚಾರ ಸ್ಪಷ್ಟ ಆಗ್ತಾ ಇದೆ. ಬೆಂಗಳೂರು ಟು ಮೈಸೂರು ಚಲೋ ಏನಾದ್ರು ಮಾಡಿದ್ರೆ ಇದು ಡೈರೆಕ್ಟ್ ಆಗಿ ಸಿದ್ದರಾಮಯ್ಯ ಅವರನ್ನು ಟಾರ್ಗೆಟ್ ಮಾಡಿದಂತಾಗತ್ತೆ. ಹಾಗಾದ್ರೆ ಈ ಚಳುವಳಿಗೆ ವಿರೋಧ ಮಾಡ್ತಾ ಇರೋದು ಯಾರು? ರಮೇಶ್ ಜಾರಕಿಹೊಳಿ ಅವರು ಮತ್ತು ಯತ್ನಾಳ್ ಅವರು. ಅಂದ್ರೆ ಅವರಿಗೆ ಸಿದ್ದರಾಮಯ್ಯ ಪರ ಸಾಫ್ಟ್ ಕಾರ್ನರ್ ಇದೆ ಅಂತ ಆಯ್ತು. ಯತ್ನಾಳ್ ಅವರು ಸದನದಲ್ಲಿ ಹೇಳ್ಬಿಟ್ಟಿದ್ದಾರೆ, ನಾವು ಕೇವಲ ಸಿದ್ದರಾಮಯ್ಯ ಅವರ ಮೇಲೆ ಅಟ್ಯಾಕ್ ಮಾಡಬಾರದು ಅಂತ. ಆಡಳಿತ ಪಕ್ಷ ಮತ್ತು ಪ್ರತಿಪಕ್ಷ ಯಾರೇ ಹಗರಣದಲ್ಲಿ ಭಾಗವಹಿಸಿರ್ಲಿ ಎಲ್ಲರ ವಿರುದ್ಧ ತನಿಖೆ ಆಗಬೇಕು ಅಂತ ಯತ್ನಾಳ್ ಅವರು ಸಿದ್ದು ಪರ ಬ್ಯಾಟ್ ಬೀಸಿದ್ರು. ಇನ್ನು ರಮೇಶ್ ಜಾರಕಿಹೊಳಿ ಅವ್ರದ್ದು ನಿಮ್ಗೆ ಗೊತ್ತೇ ಇದೆ, ಅವ್ರು ಯಾವಾಗ್ಲೂ ಸಿದ್ದರಾಮಯ್ಯ ಅವರ ಪರ ಸಾಫ್ಟ್ ಕಾರ್ನರ್ ಹೊಂದಿರ್ತಾರೆ. ಅಂದ್ರೆ ಇಲ್ಲಿ ಈ ಇಬ್ರು ನಾಯಕರು ತಮ್ಮದೇ ಪಕ್ಷದ ಹೋರಾಟನ ಡೈಲ್ಯೂಟ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರಾ ಅನ್ನೋ ಅನುಮಾನಗಳು ಸಹ ಇಲ್ಲಿ ಸಹಜವಾಗಿ ಮೂಡುತ್ತೆ. ಇಲ್ಲಿ ಯತ್ನಾಳ್ ಅವರು ಮತ್ತು ರಮೇಶ್ ಜಾರಕಿಹೊಳಿ ಅವರು ಬಂಡೇಳೋದಕ್ಕೆ ಕಾರಣ ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕ ಅನ್ನೋದು ಬರುತ್ತೆ. ರಾಜ್ಯಾಧ್ಯಕ್ಷರನ್ನು ಸಹ ಮಧ್ಯ ಕರ್ನಾಟಕದ ಶಿವಮೊಗ್ಗಕ್ಕೆ ಸೇರಿದವ್ರನ್ನ ಮಾಡ್ತೀರಾ, ಪ್ರತಿಪಕ್ಷದ ನಾಯಕರನ್ನು ಸಹ ಬೆಂಗಳೂರಿನವ್ರನ್ನೇ ಮಾಡ್ತೀರಾ. ಎಲ್ಲ ಅಧಿಕಾರ ನೀವೇ ಇಟ್ಕೊಳ್ಳೋದಾದ್ರೆ ಉತ್ತರ ಕರ್ನಾಟಕಕ್ಕೆ ಏನು? ಇದು ಹಿಂದಿನಿಂದ ಯತ್ನಾಳ್ ಅವರು ಸ್ಪೆಸಿಫಿಕ್ ಆಗಿ ಎತ್ತಿಕೊಂಡು ಬಂದಿರತಕ್ಕಂತ ಪ್ರಶ್ನೆ. ನೀವೇ ನೋಡಿ, ಮೊದಲ ಸದನ ನಡಿಬೇಕಾದ್ರೆ ಪ್ರತಿಪಕ್ಷದಲ್ಲಿ ವಿರೋಧ ಪಕ್ಷದ ನಾಯಕರೇ ಇರಲಿಲ್ಲ. ಆಗ ಕಾಂಗ್ರೆಸ್ನವರು ಕಾಲಿಡಿತಾ ಇದ್ರು. ಇಷ್ಟು ದಿವಸ ಆದ್ರೂ ನಿಮಗೆ ವಿರೋಧ ಪಕ್ಷದ ನಾಯಕನನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಆಗಿಲ್ಲ. ಆ ಕಡೆ ಯತ್ನಾಳ್ ಅವರು ಎದ್ ನಿಲ್ತಾರೆ, ಆರ್ ಅಶೋಕ್ ಅವರು ಎದ್ ನಿಲ್ತಾರೆ, ಅಶ್ವಥ್ ಅವರು ಎದ್ ನಿಲ್ತಾರೆ. ಯಾರು ನಾಯಕರು ಅನ್ನೋದನ್ನ ಫಸ್ಟ್ ಫಿಕ್ಸ್ ಮಾಡ್ಕೊಳ್ಳಿ ಅನ್ನೋ ಮೂಲಕ ತಿರುಗೇಟು ಕೊಟ್ಟಿದ್ರು ಕಾಂಗ್ರೆಸ್ನವರು. ಈಗ ಪ್ರತಿಪಕ್ಷದ ನಾಯಕನ ಆಯ್ಕೆಯಾಗಿದೆ, ಆದಾಗ್ಲೂ ಕೂಡ ಒಮ್ಮತ ಮೂಡ್ತಾ ಇಲ್ಲ ಬಿಜೆಪಿನಲ್ಲಿ. ಈಗ ರಾಜ್ಯ ಬಿಜೆಪಿಯ ವಲಯದಲ್ಲೇ ಪ್ರಶ್ನೆಗಳು ಹೇಳೋದಕ್ಕೆ ಶುರುವಾಗಿದೆ. ಪಕ್ಷದ ವಿರುದ್ಧ ಮಾತಾಡ್ತಾ ಇರ್ತಕ್ಕಂಥ ಯತ್ನಾಳ್ ಅವರು, ರಮೇಶ್ ಜಾರಕಿಹೊಳಿ ಅವರು, ST ಸೋಮಶೇಖರ್ ಅವರು, ಹೆಬ್ಬಾರ್ ಅವರ ವಿರುದ್ಧ ಕ್ರಮ ಯಾವಾಗ ತೆಗೆದುಕೊಳ್ತೀರಾ ಅಂತ ಕೇಳ್ತಾ ಇದ್ದಾರೆ ಪ್ರಶ್ನೆ. ಈಶ್ವರಪ್ಪನವ್ರ ಮೇಲೆ ಸುಲಭವಾಗಿ ಕ್ರಮ ತೆಗೆದುಕೊಂಡ್ ಬಿಟ್ರಿ, ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ತಪ್ಪಿಸಿದ್ರಿ, ಪಕ್ಷದ ನಿಷ್ಠಾವಂತರ ಮೇಲೆ ಬೇಗ ಕ್ರಮ ತೆಗೆದುಕೊಳ್ತೀರಾ, ಬಹಿರಂಗವಾಗಿ ಪಕ್ಷದ ವಿರುದ್ಧ ಮಾತಾಡೋರಿಗೆ ಕ್ರಮ ಯಾಕಿಲ್ಲ ಅಂತ ಬಿಜೆಪಿಯ ಹೊಲವಲಯದಲ್ಲೇ ಪ್ರಶ್ನೆಗಳು ಕೇಳ್ತಾ ಇದ್ದಾರೆ. ಸ್ನೇಹಿತರೆ, ಇದಕ್ಕೆ ಉತ್ತರ ಸ್ಪಷ್ಟ. ಇವರ ಮೇಲೆ ಕ್ರಮ ಯಾಕೆ ಆಗ್ತಾ ಇಲ್ಲಪ್ಪ ಅಂದ್ರೆ, ಇವರು ಯಾರು ಬಿಜೆಪಿಯನ್ನು ನೆಚ್ಚಿಕೊಂಡಿದ್ದವರಲ್ಲ. ತಮ್ಮ ಸ್ವಂತ ಬಲ, ಸ್ವಂತ ಶಕ್ತಿಯಿಂದ ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಗೆದ್ದುಕೊಂಡು ಬರ್ತಾ ಇದ್ದಾರೆ. ಸಹಜವಾಗಿ ಇವರ ವಿರುದ್ಧ ಕ್ರಮ ತೆಗೆದುಕೊಳ್ಳೋದಿಕ್ಕೆ ಹಿಂದು ಮುಂದು ನೋಡ್ತಾ ಇದ್ದಾರೆ. ಸ್ನೇಹಿತರೆ, ಒಟ್ಟಾರೆಯಾಗಿ ಪ್ರತಿಪಕ್ಷವಾಗಿ ಬಿಜೆಪಿ ಎಡವುತ್ತಾ ಇದೆಯಾ? ಈಗ ಕಾಂಗ್ರೆಸ್ನವರಿಗೆ ಒಂದು ಅಸ್ತ್ರ ಸಿಕ್ಕಂಗಾಗಿದೆ. ವಿಜಯೇಂದ್ರ ಅವರ ಕಡೆಗೆ ಬೊಟ್ಟು ಮಾಡಿ ತೋರಿಸ್ತಾ ಇದ್ದಾರೆ ಕಾಂಗ್ರೆಸ್ನವರು. ನೀವು ನಮ್ಮ ಮೂಢ ಹಗರಣದ ಬಗ್ಗೆ ಮಾತಾಡೋದಕ್ಕೂ ಮುಂಚೆ ನಿಮ್ಮದೇ ಪಕ್ಷದ ಶಾಸಕರಾಗಿರೋ ಬಸವರಾಜ ಪಾಟೀಲ್ ಯತ್ನಾಳ್ ಅವರು ನಿಮ್ಮ ವಿರುದ್ಧ ಮಾಡಿರೋ ಭ್ರಷ್ಟಾಚಾರ ಆರೋಪದ ಬಗ್ಗೆ ಉತ್ತರ ಕೊಡಿ ಅಂತ ಈಗ ಕಾಂಗ್ರೆಸ್ನವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಒಟ್ಟಾರೆಯಾಗಿ ಬಿಜೆಪಿ ಈಗ ಒಡೆದ ಮನೆಯಂತಾಗಿರುವುದು ಸ್ಪಷ್ಟ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.